ಎಲೆಕ್ಷನ್ ಕಮಿಷನ್ ಸಿಇಒ ಸರ್ ಕ್ಲಿಯರ್ಲಿ ಮಾಡಿರೋ ಅಲಿಗೇಷನ್ಸ್ ಎಲ್ಲ ಫಾಲ್ಸ್ ಫೇಕ್ ಆ ರೀತಿಯಾದಂಥ ಯಾವುದೇ ಪ್ರೋಸೆಸ್ ನಡೀತಿಲ್ಲ. ಕೆಲವು ಕಂಪ್ಲೇಂಟ್ಸ್ ಗಳನ್ನ ಬಂದಿದ್ದನ್ನ ನಾವು ಗಮನಿಸ್ತಿದೀವಿ, ಅವುಗಳ ವಿರುದ್ಧ ಕ್ರಮ ತಗೊಳ್ತೀವಿ ಅಂತಿದ್ದಾರೆ. ನೋಡಿ ಅಪ್ಪ, ಚುನಾವಣೆ ಆಯೋಗ ಸೆಂಟ್ರಲ್ಗೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೊಡ್ಲಿ ಅಪ್ಪ, ಅವ್ರದೇ ಸರ್ಕಾರ ಅಲ್ಲ. ಚುನಾವಣೆ ಆಯೋಗ ಅವ್ರ ಕಪಿಮುಷ್ಟಿನಲ್ಲೇ ಇರೋದಲ್ವಾ, ಅವ್ರು ಹೇಳಿದ್ದನ್ನೇ ಮಾಡ್ತಾರಲ್ಲ. ಏನು ಅವ್ರಿಗೇನಾದ್ರೂ ಕಾನೂನು ಅದು ಅಥವಾ ಸಂವಿಧಾನ ಲಾಗೂ ಆಗ್ತಾ ಇದೆಯಾ ಇಸಿದವರಿಗೆ? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇದು ಏನು ಅರ್ಥ ಅಂತ ಅವರಿಗೆ ಗೊತ್ತಿಲ್ಲ, ಡೆಫಿನಿಷನ್ ಇಲ್ಲ. ಹೆಂಗ್ ಬೇಕು ಹಂಗೆ ಅಡ್ಡ ತಿಡ್ಡವಾಗಿ ಎಲ್ಲ ಹೆಸರುಗಳು ತೆಗಿತಾ ಇದ್ದಾರೆ. ಅದಾದ್ಮೇಲೆ ಸರ್ಕಾರದ ಬೆನಿಫಿಟ್ಸ್ ಏನಿದೆ ಅದನ್ನ ವಂಚಿತ ಮಾಡ್ತಾ ಇದ್ದಾರೆ. ಇದು ಒಂದು ಸಂಚು ಬಿಜೆಪಿ ಅವರಿಗೆ ಗೆಲ್ಸ್ಲಿಕ್ಕೆ. ಸುಮ್ಮನೆ ಇವ್ರು ಇವತ್ತು ಹೇಳ್ತಾ ಇದಾರಲ್ಲ, ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ, 6 ತಿಂಗಳಲ್ಲಿ ನೋಡಿ ಏನಾಗುತ್ತೆ ಅಂತ. ಸರ್ SIR ಬರೀ ಪ್ರೋಸೆಸ್ ಅನ್ಸುತ್ತಾ ಅಥವಾ ನಿಮಗೆ ಡಾಕ್ಯುಮೆಂಟೇಶನ್? ಈಗ ಆಧಾರ್ ಕಾರ್ಡು ಈಗ ನೋಡಿ ಸರ್, ಇಡೀ ಏನಾದ್ರೂ ಬಿಗ್ ಒಂದ್ ನಿಮಿಷ ಸರ್, ಈಗ ನೀವೇ ಹೇಳಿ, ನಿಮ್ಮ ನಾಗರಿಕತ್ವವನ್ನ ಪ್ರೂವ್ ಮಾಡ್ಲಿಕ್ಕೆ ಯಾವ ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತೀನಿ. ಪಾಸ್ಪೋರ್ಟ್ ಕೂಡ ಇಟ್ ಡಸ್ ನಾಟ್ ಅಮೌಂಟ್ ಟು ಪ್ರೂಫ್ ಆಫ್ ಸಿಟಿಸನ್ಶಿಪ್ ಅಂತ ಹೇಳ್ಬಿಟ್ಟಿದ್ದಾರೆ. ಇಟ್ಸ್ ಅ ಟ್ರಾವೆಲ್ ಡಾಕ್ಯುಮೆಂಟ್ ಅಂತಾರೆ. ಆಧಾರ್ ಕಾರ್ಡು ಇಲ್ಲ ಅಂತಾರೆ, ಬ್ಯಾಂಕ್ ಸ್ಟೇಟ್ಮೆಂಟು ಇಲ್ಲ ಅಂತಾರೆ. ಏನಿದೆ ಆ 11-14 ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ಕೊಟ್ಟಿದ್ದೀರಾ, ಅದು ಪ್ರೊಡ್ಯೂಸ್ ಮಾಡಿದ್ರು ಕೂಡ ನೀವು ಸರಿ ಇಲ್ಲ ಅಂತ ಇದ್ದೀರಾ. ಲಾಜಿಕಲ್ ಡಿಸ್ಕ್ರಿಪೆನ್ಸಿಗೆ ಗೊಂದಲಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಾ, ಆಸ್ಪದ ಮಾಡಿಕೊಡ್ತಾ ಇದ್ದೀರಾ. ಇದನ್ನ ಒಂದು ಸರ್ಕಾರ ನಡೆಸೋದ್ ರೀತಿನ, ಆಯೋಗ ನಡ್ಕೊಳ್ಳೋ ರೀತಿನ? ದೇ ಆರ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಟ್ ದೇ ಆರ್ ಬಿಹೇವಿಂಗ್ ಅನ್ಕಾನ್ಸ್ಟಿಟ್ಯೂಷನಲಿ. ಸರ್ ಒಂದು ಇಂಪಾರ್ಟೆಂಟ್, ಬಿಜೆಪಿ SIR ವಿಚಾರವಾಗಿ ತಾವು ಅಂದ್ಕೊಂಡಂಗ್ ಮಾಡಕ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಗಳ ಮೇಲೆ ಈ ರೀತಿಯಾದ ಆರೋಪಗಳು, ವಿಡಿಯೋಗಳು ಅವ್ರಿಗೆ ಕೇಳಿ ಅಮ್ಮ, ನಂಗೇನ್ ಗೊತ್ತಾಗ್ತದೆ? ಹೌ ಕ್ಯಾನ್ ಐ ಆನ್ಸರ್ ಫಾರ್ ದೆಮ್? ನಮ್ಮ ಪಕ್ಷದ ನಿಲುವೇನಿದೆ, ಸರ್ಕಾರದ ನಿಲುವೇನಿದೆ ನಾವು ಹೇಳ್ಬೇಕು. ಅವ್ರಿಗೆ ಕೇಳ್ಬೇಕಲ್ಲ, ಏನಕ್ಕೆ ಆರೋಪ ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತ. ಇರ್ಲಾರ್ದ ಆರೋಪ ಅವರೇ ಮಾಡ್ತಾ ಇದಾರ, ಸೃಷ್ಟಿ ಮಾಡ್ತಾ ಇದಾರ, ಹುಟ್ಟಿಸ್ಕೊಂಡು ಮಾಡ್ತಾ ಇದಾರೆ, ಅವ್ರಿಗೆ ಕೇಳಿ. ಅಲ್ಲಿ ಎಲ್ಲರೂ ಕೂಡ ನೋಡಿ, BJP ನಲ್ಲಿರ್ಬೋದು, JDS ನಲ್ಲಿರ್ಬೋದು, ಅವ್ರವ್ರ ನಾಯಕತ್ವವನ್ನು ಉಳಿಸ್ಕೊಳ್ಳಿಕ್ ಮಾಡ್ತಾ ಇರೋದು. ನಿನ್ನೆ BJP ಅವರ ವರಿಷ್ಠರು ಬಂದಿದ್ರಲ್ಲ, ಈಗೇನಾಗಿದೆ, ಅಡ್ಡ ಮತದಾನ ಮುಖಭಂಗ ಆಗಿದೆ BJP ಅವರಿಗೆ. ಈಗ ಸುಮಾರು ವಾರಗಳಾಯ್ತು, ಇನ್ನೂ ಆಕ್ಷನ್ ಆಗಿಲ್ಲ. ಯಾರು ಮಾಡಿದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಆ ವರದಿ ತಗೊಂಡೋಗಿ ಇವ್ರು ಕೊಟ್ರು, ಇವ್ರ ವರದಿ ಹೋಗಿ ಮೇಲ್ ಕೊಟ್ರು, ಏನಾಯ್ತು? ಸೊ ಬೇಸಿಕ್ಲಿ ಇಟ್ ಈಸ್ ದೇ ಆರ್ ಫೇಸಿಂಗ್ ಲೀಡರ್ಶಿಪ್ ಕ್ರೈಸಿಸ್. ಮೇಲ್ಗಡೆ ತೋರಿಸ್ಬೇಕಲ್ಲ, ನಾವು ಕೆಲಸ ಮಾಡ್ತಾ ಇದ್ದೀವಿ, ನೀವೇನು ನಮಗೆ ಗೆರೆ ಹಾಕಿ ಕೊಟ್ಟಿದ್ದೀರಾ ಅದು ದಾಟ್ಲಾರ್ದೆ ನಾವು ನಿಮ್ಮ ಏನು ಆದೇಶಗಳನ್ನು ಅಕ್ಷರಶಃ ಪಾಲಿಸ್ತಾ ಇದ್ದೀವಿ ಅಂತ ತೋರಿಸ್ಕೊಳಕ್ಕೆ ಇದು ಮಾಡ್ತಾ ಇರೋದಷ್ಟೇ.